ಎಸ್ ವೀಕ್ಷಕರೇ, ಈಗ ನಾವು ಪ್ರಸ್ತುತ ಇರುವಂಥದ್ದು ಯಶವಂತಪುರದ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀವಿ. ಇಲ್ಲಿ ಒಂದು ಬ್ಲಡ್ ಡೊನೇಷನ್ದು ಏನು ಸಾರ್ವಜನಿಕರಿಂದ ಬ್ಲಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ಒಂದು ಆ್ಯಂಬುಲೆನ್ಸ್ ರೀತಿಯಾದಂಥ ಒಂದು ವ್ಯಾನ್ ನಿಂತಿದೆ. ನೀವು ನನ್ನ ಹಿಂದೆ ಗಮನಿಸ್ಬೋದು. ಈ ವ್ಯಾನ್ ಏನಪ್ಪ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ, ನೀವು ಸಾಕಷ್ಟು ಕಡೆ ಗಮನಿಸಿರ್ಬೋದು. ಈ ರೀತಿಯ ವ್ಯಾನ್ಗಳು ಮುಖ್ಯವಾಗಿ ನಿಲ್ತಾ ಇರೋದು ಎಲ್ಲಿ ಅಂತಂದು ಹೇಳಿದ್ರೆ, ಎಲ್ಲಿ ಜನಬೀಡ ಪ್ರದೇಶಗಳು ಕಂಡು ಬರ್ತಾ ಇದ್ದಾವೆ. ಈ ರೀತಿಯಾದಂಥ ಮೆಟ್ರೋ ಆಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಆ ರೀತಿ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಆ ರೀತಿಯ ಸ್ಥಳಗಳಲ್ಲಿ ಇವು ನಿಲ್ತಾ ಇದ್ದಾವೆ. ಕಾರಣ ಏನಪ್ಪ ಅಂತಂದು ಹೇಳಿದರೆ, ಸಾರ್ವಜನಿಕರಿಂದ ಮುಕ್ತವಾಗಿ ಅಂತಂದು ಹೇಳಿದರೆ ಯಾವುದೇ ಇವರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡಲ್ಲ. ಕೇವಲ ಅವರಿಂದ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರ ಏನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ, ಇವರು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡಿ ಪ್ರೈವೇಟು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ದುಡ್ಡಿಗೆ ಮಾರ್ತಾ ಇದ್ದಾರೆ. ಇದೊಂದು ರೀತಿಯಾದಂಥ ದಂಧೆ ಅಲ್ವಾ? ದುಡ್ಡಿಗೆ ಮಾರ್ತಾ ಇರೋದು ದಂಧೆ ಅಲ್ವಾ? ಹಾಗಾದರೆ ದಯವಿಟ್ಟು ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕಂತಂದು ಹೇಳಿದರೆ, ಕೇವಲ ಒಂದು ವ್ಯಾನ್ಗಳೆಲ್ಲ ಕಂಡು ಬರ್ತಾ ಇರುವಂಥದ್ದು, ಅನೇಕ ಸ್ಥಳಗಳಲ್ಲಿ ವ್ಯಾನ್ಗಳು ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ಈ ವಿಚಾರದ ಬಗ್ಗೆ ಆರೋಗ್ಯ ಸಚಿವರು ಗಮನಿಸಬೇಕು.